ಕನಸಿನಲ್ಲಿ ದೇವದೂತನು ಪ್ರತ್ಯಕ್ಷನಾಗಿ, ಯೋಸೇಫನೇ, ಯೋಸೇಫನೇ, ಮರಿಯಳನ್ನು ನಿನ್ನ ಹೆಂಡತಿಯನ್ನಾಗಿ ಅಂಗೀಕರಿಸಲು ನೀನು ಸಂಶಯ ಪಡಬೇಡ. ಆಕೆಯು ಗರ್ಭಿಣಿಯಾದದ್ದು ಪವಿತ್ರಾತ್ಮನಿಂದಲೇ. ಆಕೆ ಒಬ್ಬ ಮಗನನ್ನು ಹಡೆಯುವಳು. ಆತನಿಗೆ ಯೇಸು, ಅಂದರೆ ರಕ್ಷಕನು ಎಂದು ಹೆಸರಿಡಬೇಕು. ಪಾಪಿಷ್ಠ ಪ್ರಜೆಗಳನ್ನು ಅವರ ಪಾಪಗಳಿಂದ ಅವರನ್ನು ರಕ್ಷಿಸುವವನಾದದರಿಂದ ಆತನಿಗೆ ಯೇಸು ರಕ್ಷಕನು ಎಂಬ ಹೆಸರು ಇಡಬೇಕು ಎಂದು ಹೀಗೆ ಆ ದೂತನು ಹೇಳಿ ಹೋಗುತ್ತಾನೆ. ರಹಸ್ಯವಾಗಿ ಮರಿಯಳನ್ನು ಬಿಟ್ಟು ಹೋಗೋಣ ಅಂದುಕೊಂಡಿರುವ ಯೋಸೇಫನಿಗೆ ಈ ವಾರ್ತೆ ತಿಳಿದ ಕೂಡಲೇ, ಈಗ ಗಮನ ಕೊಟ್ಟು ಕೇಳ್ರಿ, ಬೆಳಿಗ್ಗೆ ಎದ್ದ ಕೂಡಲೇ, ಅಮ್ಮ, ಅಪ್ಪ, ನಿಮಗೊಂದು ವಿಷಯ ಮಾತಾಡಬೇಕಿತ್ತು. ಯಾವ ವಿಷಯ ಮಗನೇ? ಅದೇ ಮರಿಯಳ ವಿಷಯ. ಅಯ್ಯೋ, ಮರಿಯಳ ವಿಷಯದಲ್ಲಿ ಮಾತಾಡಲು ಏನಿದೆ ಮಗನೇ? ನಿನ್ನ ಪ್ರಮೇಯವಿಲ್ಲದೆ ಮದುವೆಗಿಂತ ಮುಂಚೆಯೇ ಗರ್ಭಿಣಿಯಾಗಿದ್ದಾಳೆ. ಊರವರೆಲ್ಲ ಮಾತಾಡಿಕೊಳ್ತಿದ್ದಾರೆ, ಪಾಪಿಷ್ಟಳು ಪಾಪಿಷ್ಟ ಕೆಲಸ ಮಾಡಿದ್ದಾಳೆ ಎಂದು. ಎಲ್ಲರೂ ಕೂಡ ಡೊಂಗರ ಸಾರುತ್ತಿದ್ದಾರೆ. ಈಗ ಮರಿಯಳ ಕುರಿತು ಹೊಸದಾಗಿ ನೀನು ಮಾತಾಡೋದು ಏನಿದೆ ಮಗನೇ? ಒಂದೇ ಒಂದು ಆಲೋಚನೆ ಇದೆ, ಆಕೆಯನ್ನು ಬಿಟ್ಟು ಬಿಡಲೇಬೇಕು. ಅದನ್ನು ಬಿಟ್ರೆ ಬೇರೆ ಏನು ಯೋಚನೆ ಮಾಡಬೇಡ. ಅದೇ ವಿಷಯ ನಿಮ್ಮೊಂದಿಗೆ ಮಾತಾಡಬೇಕು ಅಂದುಕೊಳ್ತಿದ್ದೇನೆ. ಇನ್ನು ಮಾತಾಡಲು ಏನಿದೆ ಮಗನೇ? ಇಲ್ಲ ಅಮ್ಮ, ಇಲ್ಲ ಅಪ್ಪ, ನಿಮಗೊಂದು ವಿಷಯ ಹೇಳಬೇಕಿತ್ತು. ಏನದು? ರಾತ್ರಿ ಕನಸಿನಲ್ಲಿ ನನಗೆ ದೇವದೂತನು ಪ್ರತ್ಯಕ್ಷನಾದನು. ಮರಿಯಳನ್ನು ಬಿಟ್ಟು ಬಿಡಬೇಡ, ಆಕೆ ಗರ್ಭಿಣಿಯಾದದ್ದು ಪವಿತ್ರಾತ್ಮನಿಂದ, ಆಕೆಯನ್ನು ಅಂಗೀಕರಿಸು ಎಂದು ನನಗೆ ಹೇಳಿದ್ದಾನೆ. ಅಯ್ಯೋ ಅಯ್ಯೋ, ಕೇಳು ಮಗನೇ, ನಿನಗೇನಾದರೂ ಹುಚ್ಚು ಹಿಡಿದಿದೆಯಾ? ಅವಳು ಅದೇ ವಿಷಯ ಹೇಳ್ತಿದ್ದಾಳೆ. ಪುರುಷನ ಪ್ರಮೇಯವಿಲ್ಲದೆ ನಾನು ಗರ್ಭಿಣಿಯಾಗಿದ್ದೇನೆಂದು ಹೇಳಿದ್ದಕ್ಕೆ ಊರೆಲ್ಲ ನಗುತ್ತಾ ಇದೆ. ಈಗ ನೀನು ಅದನ್ನೇ ನಂಬಿ ಆಕೆಗೆ ಮದುವೆ ಆಗ್ತೇನೆ ಎಂದು ಹೇಳ್ತಾ ಇರೋದಾದ್ರೆ ಊರೆಲ್ಲ ಬೈಕೊಳ್ಳುತ್ತೆ ಮಗನೇ. ಕೇಳು, ನಮ್ಮನ್ನು ಅಸಹಿಸಿಕೊಳ್ತಾರೆ, ಛೀ ಅನ್ನುತ್ತಾರೆ, ನಿನ್ನ ಮೇಲೆ ಉಗಿತಾರೆ, ನಮ್ಮ ಬಂಧುಗಳೆಲ್ಲ ತಳ್ಳಿ ಹಾಕ್ತಾರೆ. ಅರ್ಥ ಆಗ್ತಿದೆಯಾ? ಅಲ್ಲಿ ಮರಿಯಳನ್ನು ಅವಳ ತಂದೆ ತಾಯಿ ಬಹುಶಃ ಅರ್ಥ ಮಾಡಿಕೊಳ್ಳದೇ ಇದ್ದಿರಬಹುದು. ಇಲ್ಲಿ ಯೋಸೇಫನನ್ನು ಕೂಡ ಅವನ ತಂದೆ ತಾಯಿ ಅಪಾರ್ಥ ಮಾಡಿಕೊಂಡು ಇದ್ದಿರಬಹುದು. ತಿಂಗಳುಗಳು ಕಳೆಯುತ್ತಾ ಇದ್ವು. ತಲೆ ಎತ್ತಲಾರದ ಪರಿಸ್ಥಿತಿ ಎದುರಾಯಿತು. 4 ಜನರ ಮಧ್ಯದಲ್ಲಿ ಕೂತುಕೊಳ್ಳಲಾರದ ಪರಿಸ್ಥಿತಿ ಎದುರಾಯಿತು. ಕೇಳಿ ಸಹೋದರ ಸಹೋದರಿಯರೇ, ಮರಿಯಳು ಯಾವ ತಪ್ಪು ಮಾಡಲಿಲ್ಲ, ಯೋಸೇಫನು ಯಾವ ತಪ್ಪು ಮಾಡಲಿಲ್ಲ. ಆ ಕಡೆ ಯೋಸೇಫನು, ಈ ಕಡೆ ಮರಿಯಳು ಯಾವ ತಪ್ಪು ಮಾಡಲಿಲ್ಲ, ಪರಿಶುದ್ಧರಾಗಿದ್ರು. ಯಾವಾಗ ದೇವದೂತನು ಆಕೆಗೆ ಬಿಡಬಾರದು ಎಂದು ಕನಸಿನಲ್ಲಿ ಅವನು ಕೇಳುತ್ತಾನೋ, ಮರಿಯಳಿಗೆ ತಂದೆ ತಾಯಿ ಅಂಗೀಕರಿಸಿದ್ರು, ಅಂಗೀಕರಿಸದಿದ್ದರು. ಸೊಸೈಟಿ ಛೀ ಅಂತ ಹೇಳಿ ಹೇಯವಾಗಿ ನೋಡಿದ್ರು. ತನ್ನ ಮನೆಯೊಳಗೆ ಸೇರಿಸಿಕೊಳ್ತಾನೆ. ಜಾಗ್ರತೆಯಿಂದ ಕೇಳ್ರಿ. ಎಷ್ಟೋ ಸುಂದರವಾಗಿರುವಂತಹ, ಅದ್ಭುತವಾಗಿರುವಂತಹ ಮರಿಯಳನ್ನು ಯೋಸೇಫನು ತನ್ನ ಮನೆಯೊಳಗೆ ಸೇರಿಸಿಕೊಂಡಾಗ ಅವರಿಬ್ಬರು ನಿಶ್ಚಿತಾರ್ಥ ಮಾಡಿಕೊಂಡಿರುವಂತಹ ಯೌವನಸ್ಥರಾಗಿದ್ರು. ಯೋಸೇಫನು ಆಕೆಗೆ ಟಚ್ ಕೂಡ ಮಾಡಲಿಲ್ಲ ಪ್ರಿಯರೇ. ನೀತಿವಂತನಾಗಿದ್ದನು. ಯಾಕೆಂದರೆ ಲೋಕರಕ್ಷಕನನ್ನು ನಾವು ಪರಿಚಯ ಮಾಡಬೇಕು ಎಂದು ದೇವರು ನಿರ್ಣಯಿಸಿರುವುದರಿಂದ ನಾವು ಪರಿಶುದ್ಧರಾಗಿಯೇ ಜೀವಿಸಬೇಕು ಅಂದುಕೊಂಡ್ರು. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ನಶಿಸಿ ಹೋಗುತ್ತಿರುವ ಲೋಕವನ್ನು ರಕ್ಷಿಸುವುದಕ್ಕಾಗಿ ಈ ಲೋಕಕ್ಕೆ ಯೇಸು ಬಂದಿದ್ದಾರೆ. ಆ ಯೇಸುವನ್ನು ಈ ಲೋಕಕ್ಕೆ ಪರಿಚಯಿಸಬೇಕಾದರೆ ಯಾರೋ ಆತನಿಗೆ ಬೇಕು ಹೇಳಿ? ಪಾಪಿಷ್ಠರೋ ಪರಿಶುದ್ಧರೋ? ಈ ದಿನ ನಮ್ಮ ಮಧ್ಯೆ ಯಾರಾದರೂ ತೀರ್ಮಾನ ತೆಗೆದುಕೊಳ್ಳುವಿರಾ? ಅಂತಹ ಪರಿಶುದ್ಧನಾಗಿ, ಅಂತಹ ಪರಿಶುದ್ಧಳಾಗಿ ನಾನಿರಲಿಚ್ಛಯಿಸುತ್ತೇನೆ ಎಂದು. 2000 ವರ್ಷಗಳ ಹಿಂದೆ ಯಾವ ರೀತಿಯಾಗಿ ಯೇಸುವನ್ನು, ಪರಿಶುದ್ಧನಾದ ಯೇಸುವನ್ನು ಲೋಕಕ್ಕೆ ಪರಿಚಯಿಸುವುದಕ್ಕಾಗಿ ಆ ದಿನ ದೇವರಿಗೆ 2 ಪರಿಶುದ್ಧರು ಬೇಕಾಗಿದ್ರೋ, ಈ ದಿನ ಅದೇ ಯೇಸುವನ್ನು ಲೋಕಕ್ಕೆ ಪರಿಚಯಿಸುವುದಕ್ಕಾಗಿ ಪರಿಶುದ್ಧರು ಬೇಕಾಗಿದ್ದಾರೆ. ಅಂತಹ ಪರಿಶುದ್ಧರಾಗಿ ನೀವಿರಬೇಕು, ನೀವಾಗಿರಬೇಕು. ಅದನ್ನೇ ದೇವರು ಕೋರುತ್ತಿದ್ದಾರೆ. ಈ ಕ್ರಿಸ್ಮಸ್ ದಿನಗಳಲ್ಲಿ ದೇವರಿಗೆ ನೀವು ಕೊಡಬಲ್ಲ ಕಾಣಿಕೆ ಯಾವುದಾದರೂ ಇರೋದಾದರೆ ನಿಮ್ಮ ಹಳೆಯ ಜೀವಿತ ಯೇಸುವಿಗೆ ಕೊಟ್ಟುಬಿಟ್ಟು, ಯೇಸುವೇ ನನ್ನನ್ನು ಪರಿಶುದ್ಧಗೊಳಿಸಿರಿ, ನನ್ನ ಪಾಪಿಷ್ಠ ಜೀವಿತದಿಂದ ನನ್ನನ್ನು ಬಿಡಿಸಿ, ನಿಮ್ಮ ರಕ್ತದಲ್ಲಿ ನನ್ನನ್ನು ತೊಳೆದು ನನ್ನನ್ನು ಪವಿತ್ರಗೊಳಿಸಿರಿ
ಎಂದು ಪ್ರಾರ್ಥಿಸಿ. ಪರಿಶುದ್ಧನಾದ ತಂದೆಯೇ, ಪರಿಶುದ್ಧಳಾಗಿರುವಂತಹ ಮರಿಯಳ ಕುರಿತಾಗಿ, ಯೋಸೇಫನ ಕುರಿತಾಗಿ ಅದ್ಭುತವಾದ ಸಂದೇಶವನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿದ್ದೀರಿ ದೇವರೇ. ಯೇಸುವೇ, ನನ್ನನ್ನು ಬದಲಾಯಿಸಿರಿ. ಯೇಸುವೇ, ನನ್ನನ್ನು ಪರಿಶುದ್ಧಗೊಳಿಸಿರಿ. ಯೇಸುವೇ, ನನ್ನ ಹೃದಯದೊಳಗೆ ಬನ್ನಿರಿ. ಪ್ರತಿ ಪಾಪದಿಂದ ನನ್ನನ್ನು ಬಿಡಿಸಿರಿ. ಪ್ರತಿ ಪಾಪಿಷ್ಟ ಚಟಗಳಿಂದ ನನ್ನನ್ನು ಬಿಡಿಸಿರಿ. ನನ್ನನ್ನು ಒಬ್ಬ ನೂತನ ವ್ಯಕ್ತಿಯನ್ನಾಗಿ ಮಾರ್ಪಡಿಸಿರಿ. ನಿಮ್ಮ ಹೃದಯವನ್ನು ನನಗೆ ಕೊಡಿರಿ ದೇವರೇ. ನನ್ನನ್ನು ನೂತನಪಡಿಸಿರಿ ದೇವರೇ. ಅಂಗಾಲು ಮೊದಲುಗೊಂಡು ನಡುನತ್ತಿಯವರೆಗೂ ನನ್ನನ್ನು ಶುದ್ಧೀಕರಿಸಿರಿ ಎಂದು ಪ್ರಾರ್ಥಿಸುವ ಪ್ರತಿ ತಮ್ಮನಿಗೂ ಪ್ರತಿ ತಂಗಿಗೂ ಸಂಧಿಸಿರಿ. ಪ್ರತಿ ಗಂಡನಿಗೂ ಪ್ರತಿ ಹೆಂಡತಿಗೂ ಸಂಧಿಸಿರಿ. ಪ್ರತಿಯೊಬ್ಬರಿಗೂ ಸಂಧಿಸಿರಿ ದೇವರೇ. ಈ ಲೋಕಕ್ಕೆ ಕ್ರಿಸ್ತನನ್ನು ಪರಿಚಯಿಸಬೇಕಾದದ್ದು ಪಾಪಿಷ್ಠರಲ್ಲ, ಪಾಪದಿಂದ ಬಿಡಿಸಲ್ಪಟ್ಟು ಪರಿಶುದ್ಧಗೊಳಿಸಲ್ಪಟ್ಟು ಪ್ರಭು ಯೇಸುವನ್ನು ಲೋಕಕ್ಕೆ ಪರಿಚಯಿಸುವಂಥವರು ಬೇಕು. ಅಂತಹ ಕೃಪೆ ಪ್ರತಿಯೊಬ್ಬರಿಗೂ ದಯಪಾಲಿಸಿರಿ ದೇವರೇ. ನಿಮಗೆ ಮಹಿಮೆ, ನಿಮಗೆ ಘನತೆ, ನಿಮಗೆ ಎಲ್ಲ ಪ್ರಭಾವವನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಈ ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.